Big thumbs up to my bike, bro. So hey guys, welcome back to another video. So ಇವತ್ತಿನ ವಿಡಿಯೋದಲ್ಲಿ ನಾವು ನನ್ನ ಗಾಡಿ ಮೈಲೇಜ್ ಟೆಸ್ಟ್ ಮಾಡ್ತೀನಿ. ಟ್ಯಾಂಕ್ನ ಕಂಪ್ಲೀಟ್ ಆಗಿ ಡ್ರೈನ್ ಮಾಡಿದ್ದೀನಿ, ಪೆಟ್ರೋಲ್ ಏನಿಲ್ಲ ಅದರಲ್ಲಿ. ಸೊ ರಿಸರ್ವಲ್ಲಿ ನನ್ನ ಗಾಡಿನ ಸಮ್ 60 ಕಿಲೋಮೀಟರ್ಸ್ ಓಡಿಸಿದೆ. ಅದಾದಮೇಲೆ ಫುಲ್ ಟ್ಯಾಂಕ್ನ ಡ್ರೈನ್ ಮಾಡಿದ್ದೀನಿ. ಸಮ್ 3 ಲೀಟರ್ಸ್ ಆಫ್ ಪೆಟ್ರೋಲ್ ಬಂದಿದೆ, ಅದನ್ನು ಬಾಟ್ಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿದ್ದೀನಿ. ನಾವೇನು ಮಾಡೋಣ ಅಂದರೆ ಸೀದಾ ಗಾಡಿನ ಶೆಲ್ಲಿಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ 1 ಲೀಟ್ರ್ ಕರೆಕ್ಟ್ 1 ಲೀಟ್ರ್ ಪೆಟ್ರೋಲ್ ತುಂಬಿಸೋಣ. ಆಮೇಲೆ ನಂಗೆ ಸ್ವಲ್ಪ ಕೆಲಸ ಇದೆ, ಬೇರೆ ಊರಿಗೆ ಹೋಗಬೇಕು. ಸೊ ಈ ಕಡೆ ಮೈಲೇಜ್ ಟೆಸ್ಟ್ ಆಗುತ್ತೆ, ಆ ಕಡೆ ನಂಗೆ ಕೆಲಸನೂ ಆಗುತ್ತೆ ಅಂತ ಹಿಂಗೆ ಮಾಡಿದ್ದೀನಿ. ಏನು ಮಾಡೋಣ ಅಂದರೆ ವಿಂಡ್ಶೀಲ್ಡ್ ತೆಗ್ಬಿಡೋಣ, ವಿಂಡ್ಶೀಲ್ಡ್ ತೆಗ್ದು ಆಮೇಲೆ ಟೆಸ್ಟ್ ಮಾಡೋಣ. ಯಾಕಂದರೆ ವಿಂಡ್ಶೀಲ್ಡ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ ನನಗೆ. ಏನು ಪ್ರಾಬ್ಲಮ್ ಅಂತ ಆನ್ ದ ವೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಸ್ ಆಫ್ ನೌ ಲೆಟ್ಸ್ ರಿಮೂವ್ ದ ವಿಂಡ್ಶೀಲ್ಡ್. ಸೊ ಟೂಲ್ ಕಿಟ್ಟು ಗಾಡಿಲೇ ಇದೆ. ಟಕ್ ಅಂತ ಸ್ಕ್ರೂ ಡ್ರೈವರ್ ಎತ್ಕೊಂಡು ತೆಗ್ಬಿಡೋಣ. ಏನಿಲ್ಲ, ಇದೊಂದು 4 ಸ್ಕ್ರೂ ತೆಗೆದ್ರೆ ವಿಂಡ್ಶೀಲ್ಡ್ ಕೈಗೆ ಬರ್ತದೆ. ಗೈಸ್, ಮೈಕ್ ಪೊಸಿಷನ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಹೋಪ್ಫುಲಿ ನಿಮಗೆಲ್ಲ ಆಡಿಯೋ ಕರೆಕ್ಟಾಗಿ ಕೇಳಿಸುತ್ತೆ. ನೋಡೋಣ. ಎಲ್ಲ ವಿಂಡ್ ಬ್ಲಾಸ್ಟ್ ಮೇಲೆ ಗುರು ಮೋಟೋವ್ಲಾಗಿಂಗು. ವಿಂಡ್ ಬ್ಲಾಸ್ಟು ಮೈಕ್ ಮೇಲೆ ಹೊಡ್ಬಿಟ್ರೆ ಏನೂ ಕೇಳೋದೇ ಇಲ್ಲ ನಿಮಗೆ. ಇರಿ ಗೈಸ್, ಇದು ತೆಗ್ದುಬಿಡ್ತೀನಿ, ಆಮೇಲೆ ಸಿಗೋಣ ಮತ್ತೆ. ಗೈಸ್, ವಿಂಡ್ಶೀಲ್ಡ್ ತೆಗ್ದಾಗಿದೆ. ಇದು ನೋಡೋಣ. ಇವಾಗ ಮೈಲೇಜ್ ಟೆಸ್ಟ್ಗೆ ಹೋಗ್ತೀನಲ್ಲ, ಹೈ ಸ್ಪೀಡಲ್ಲಿ ಓಡಿಸಿದಾಗ ವಿಲ್ ಸಿ ದ ಕಂಫರ್ಟ್. ಇನ್ನೊಂದೇನಂದರೆ 80 ಆದಮೇಲೆ ಸ್ಪೈಕ್ಸ್ ಬರುತ್ತೆ ಗೋಪ್ರೋದಲ್ಲಿ, ಅದೊಂದು ಇಶ್ಯೂ ಇದೆ. ಅದಕ್ಕೆ ಮೈಕು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಪ್ಲೇಸ್ಮೆಂಟು. ಅದು ಕೂಡ ನೋಡೋಣ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ನನ್ನ ಬ್ಯಾಗಲ್ಲಿ ಒಂದು ಚಿಕ್ಕ ಬಾಟಲ್, ಒಂದು ಎಕ್ಸ್ಟ್ರಾ ಪೆಟ್ರೋಲ್ ಇಟ್ಕೊಂಡಿದ್ದೀನಿ, ಇನ್ ಕೇಸ್ ಮಧ್ಯದಲ್ಲಿ ಎಲ್ಲಾದರೂ ಸ್ಟಾಪ್ ಆದರೆ ಅಂತ. ಮತ್ತು ಇನ್ನೊಂದು 2 ಲೀಟ್ರ್ ಬಾಟ್ಲಲ್ಲಿ ಇಲ್ಲಿ ಇಟ್ಟಿದ್ದೀನಿ ನೋಡಿ, ಇದೇ ಪೈಪಲ್ಲಿ ಡ್ರೈನ್ ಔಟ್ ಮಾಡಿದ್ದು. ಸೊ ಇದು ಪೆಟ್ರೋಲ್ ಇದೆ. ಸೊ ಇವಾಗ ಹೋಗ್ಬಿಟ್ಟು ಒಂದು ಮೈಲೇಜ್ ಟೆಸ್ಟ್ ಮಾಡೋಣ. ಅವಾಗರು ಒಬ್ಬ ವಿಂಡ್ಶೀಲ್ಡೇ ಇಲ್ಲ ಗುರು, ಒಂಥರ ಆಗುತ್ತೆ ಓಡ್ಸೋಕ್ಕೆ. ಎಷ್ಟು ಕಿಲೋಮೀಟ್ರ್ ಬರುತ್ತೆ ಗೊತ್ತಿಲ್ಲ, ಗಾಡೀಲಿ ಫ್ಯೂಯಲ್ ಇಲ್ಲ. ಇನ್ನೊಂದೇನೆಂದರೆ ಇದು ಮಿತ್ತೋ ಫ್ಯಾಕ್ಟೋ ಗೊತ್ತಿಲ್ಲ, ವಿಂಡ್ಶೀಲ್ಡು ಜಾಸ್ತಿ ಆಗಿದ್ದರಿಂದ ವಿಂಡ್ ಬ್ಲಾಸ್ಟ್ ಜಾಸ್ತಿ ಆಗುತ್ತೆ. ಅದರಿಂದನೂ ಮೋಸ್ಟ್ಲಿ ಮೈಲೇಜ್ ಕಡಿಮೆ ಆಗಿರ್ಬೋದು. ಮೈಲೇಜು ತುಂಬ ಕಡಿಮೆ ಅನಿಸ್ತು ಗುರು ನನಗೆ, ಏನೋ ಒಂದು 28-30 ಕೊಡ್ತಾ ಇರೋಂಗೆ ಅನಿಸ್ತು. ಇವತ್ತೊಂದು ನೀಟಾಗಿ ಒಂದು ಟೆಸ್ಟ್ ಮಾಡೇ ಬಿಡೋಣ. ವಿಂಡ್ ಬ್ಲಾಸ್ಟ್ ಇರುತ್ತೆ ಇವಾಗ ಡೈರೆಕ್ಟ್ ಹೆಲ್ಮೆಟ್ಗೆ. ಗೈಸ್ ನೋಡಿ, ಪೆಟ್ರೋಲ್ ಫುಲ್ ಖಾಲಿ ಆಗಿದೆ, ಸ್ಟಾರ್ಟ್ ಆಗ್ತಾ ಇಲ್ಲ. ಓಕೆ, ಸೊ ಪೆಟ್ರೋಲ್ ಫುಲ್ ಡ್ರೈನ್ ಆಗಿದೆ. ಶೆಲ್ ಪೆಟ್ರೋಲ್ ಇದ್ದೀವಿ, ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಬನ್ನಿ. ಹೆವಿ ಭಾರ ಇದೆ ಗುರು, ನಮ್ಮ ಬೀಚ್ನ ಹಿಂಗೆ ತಳ್ಕೊಂಡು ಹೋಗಬೇಕು. 100 ರೂಪೀಸ್ 87 ಪೈಸೆ. ಅಣ್ಣ ಕರೆಕ್ಟಾಗಿ 1 ಲೀಟ್ರ್ ಹಾಕಿ ಪೆಟ್ರೋಲ್. 100 ರೂಪಾಯಿ ಹಾಕಿ. ಏನಿದೆ 1 ರೂಪಾಯಿ ಫೋನ್ಪೇ ಮಾಡ್ತೀರಾ? ಫೋನ್ಪೇ. 1 ಲೀಟ್ರು? ಹಾಂ, 1 ಲೀಟ್ರ್ ಕರೆಕ್ಟ್ 1 ಲೀಟ್ರ್ ಪೆಟ್ರೋಲ್. ಕೊನೆಗೂ 1 ಲೀಟ್ರ್ ಮೈಲೇಜ್ ಟೆಸ್ಟ್ ಆಗೋಗುತ್ತೆ. ಸೊ ಪೆಟ್ರೋಲ್ ಹಾಕ್ಸಿದ್ದೀನಿ. ಫಸ್ಟು ಟ್ರಿಪ್ಪೇನ 0 ಮಾಡಿಬಿಡೋಣ. ನೋಡಿ, ಟ್ರಿಪ್ಪೇ 0 ಮಾಡಿದ್ದೀನಿ. 5574 ಇದೆ ಓಡೋ. ಸೊ ಲೆಟ್ಸ್ ಗೋ. ಶೆಲ್ ಪೆಟ್ರೋಲ್ ಗುರು. ಸೊ ಇವಾಗ ನಾನು ವಿಂಡ್ಶೀಲ್ಡ್ ಏನಕ್ಕೆ ತೆಗ್ದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ನೋಡಿರೋ ಹಂಗೆ ಆ ವಿಂಡ್ಶೀಲ್ಡು ನಾರ್ಮಲ್ ವಿಂಡ್ಶೀಲ್ಡ್ಗಿಂತ ಒಂದು 3 ಇಂಚಸ್ ಜಾಸ್ತಿ ಹೈಟ್ ಇದೆ, ಓಕೆನಾ. ಸೊ ನಾನು ಬಂದ್ಬಿಟ್ಟು 6.2 ಫೀಟು. ನಾನು ಗಾಡಿ ಓಡಿಸ್ತಾ ಇರಬೇಕಾದ್ರೆ ಆ ವಿಂಡ್ ಬ್ಲಾಸ್ಟ್ ಏನಿತ್ತು ಕರೆಕ್ಟಾಗಿ ಬಂದು ನನ್ನ ವೈಸರಿಗೆ ಹೊಡಿತಾ ಇತ್ತು. ನಾನು ಜನರಲ್ ಆಗಿ ಗಾಡಿ ಓಡಿಸ್ಬೇಕಾದ್ರೆ ವೈಸರ್ ತೆಗಿತೀನಿ, ಬಿಕಾಸ್ ಫ್ರೆಶ್ ಏರ್ ಬೇಕು ನನಗೆ. ಸೊ ವಿಂಡು ಡೈರೆಕ್ಟಾಗಿ ವೈಸರ್ಗೆ ಹೊಡಿತಾ ಇರೋದ್ರಿಂದ, ಐ ಮೀನ್ ಅದು ಏನು ಓಪನಿಂಗ್ ಇರುತ್ತೆ ಅಲ್ಲಿ ಹೊಡೆಯೋದ್ರಿಂದ ವಿಂಡು ಕಂಪ್ಲೀಟಾಗಿ ಹೆಲ್ಮೆಟ್ ಒಳಗೆ ಹೋಗ್ಬಿಟ್ಟು ಫುಲ್ಲು ನಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಾಯ್ಸ್ ತುಂಬ ಅನಾಯಿಂಗ್ ಗೈಸ್. ವ್ಲಾಗಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಲೈಕ್ ಏನು ವಿಂಡ್ ನಾಯ್ಸ್ ಬರೋಲ್ಲ. ವ್ಲಾಗ್ ಮಾಡಬೇಕಾದ್ರೆ ಮೈಕೊಳಗೆ ಏನೋ ವಿಂಡ್ ನಾಯ್ಸ್ ಕ್ಯಾಪ್ಚರ್ ಆಗೋಲ್ಲ. ದಟ್ ವಾಸ್ ಅ ಗುಡ್ ಥಿಂಗ್. ಆದರೆ ನಂದು ನೋಡಬೇಕಲ್ಲ ಗುರು, ವಿಂಡೆಲ್ಲ ಹೋಗಿ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಫುಲ್ಲು ನಾಯ್ಸ್ ಬರ್ತಾ ಬರ್ತಾ. ಜನರಲ್ ಆಗಿ 6 ಫೀಟ್ ಕೆಳಗಡೆ ಇರೋರು, ಇಲ್ಲ ಜನರಲ್ ಹೈಟ್ 5'10", 5'11" ಇಂಥವ್ರಿಗೆಲ್ಲ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ವಿಂಡ್ಶೀಲ್ಡು ಇದೊಂದು ಸೀನ್ ಇದೆ. ಮೈಲೇಜ್ ಹೇಗೆ ಎಫೆಕ್ಟ್ ಮಾಡ್ತಿತ್ತು ನನಗೆ ಗೊತ್ತಿಲ್ಲ. ಇವಾಗ ನಾನು ವಿಂಡ್ಶೀಲ್ಡ್ ಇಲ್ದಂಗೆ ಮೈಲೇಜ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇದೊಂದು ಪಾಯಿಂಟ್ ಕನ್ಸಿಡರ್ ಮಾಡಿ, ಏನು 1 or 2 ಕಿಲೋಮೀಟರ್ಸ್ ಹೆಚ್ಚು ಕಡಿಮೆ ಆಗ್ಬೋದು, ಐ ಥಿಂಕ್ ಸೊ, ಫಿಸಿಕ್ಸ್ ಕನ್ಸಿಡರ್ ಮಾಡಿದ್ರೆ. ಇವಾಗ ನಾನು ಅರ್ಶಿಕೆರೆ ಹೊರಟಿದ್ದೀನಿ, ನನಗೆ ಅಲ್ಲಿ ಸ್ವಲ್ಪ ಕೆಲಸ ಇದೆ. ಅದೊಂದು 15 ಕಿಲೋಮೀಟರ್ಸ್ ಆಗುತ್ತೆ ಬಾಣಾವರದಿಂದ. ಸೊ 15 ಹೋಗ್ತಾ 15 ಬರ್ತಾ ಅಂದರೆ 30 ಕಿಲೋಮೀಟರ್ಸು. ಆ್ಯಾವ್ರೇಜ್ ಒಂದು 30 ಕಿಲೋಮೀಟರ್ಸ್ ಮೈಲೇಜ್ ಕೊಟ್ಟರು ಕೂಡ ಅಲ್ಲಿಗೆ ನನ್ನ ಮೈಲೇಜ್ ಟೆಸ್ಟ್ ಮುಗಿಯುತ್ತೆ, ನಂದು ಕೆಲಸನೂ ಮುಗ್ದೋಗುತ್ತೆ. ಹಾಗೆ ವಾಪಸ್ ಬರ್ತಾ ಮಾತಾಡೋಣ, ವಿಲ್ಸಿ ಎಷ್ಟು ಓಡಿದೆ ಏನು ಕತೆ ಅಂತ. ಆಮೇಲೆ ಕೊನೆಗೆ ಬೇಕಾಗಿರೋ ರಿಸಲ್ಟು ಮೈಲೇಜ್ ಅಷ್ಟೇ. ಕೆಲವು ಜನ ಫುಲ್ ಜಾಸ್ತಿ ಸ್ಕಿಪ್ ಮಾಡ್ತಾರೆ, ಇಟ್ಸ್ ಓಕೆ. ಯಾ ಲೆಟ್ಸ್ ಗೋ. ಗೈಸ್, ಅದೇ ಅರಸೀಕೆರೆ ಬಂದಿದ್ದೆ, ಕೆಲಸ ಮುಗೀತು, ವಾಪಸ್ ಹೊರಟೆ ನಾನು.
15.5 ಕಿಲೋಮೀಟರ್ಸ್ ಆಗಿದೆ ಕರೆಕ್ಟಾಗಿ. ಸೊ ನೋಡ್ಬೇಕು ಇನ್ನು ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ. ಒಂದು 30 ಬಂದರೆ ಸಾಕು ಗುರು ಮೈಲೇಜು. ನಾನು ಯೂಶ್ವಲಿ ರೈಡ್ಗೆ ಹೋದಾಗೆಲ್ಲ ಆವ್ರೇಜ್ 30 ಮೈಲೇಜ್ ಅಂತಲೇ ಕನ್ಸಿಡರ್ ಮಾಡೋದು. ಮತ್ತು ಈ ವಿಂಡ್ಶೀಲ್ಡ್ ತೆಗ್ದು ಓಡಿಸ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ವಿಂಡ್ಶೀಲ್ಡ್ ಇದ್ದಾಗ ಹೆವಿ ಅಂದರೆ ಹೆವಿ ನಾಯ್ಸ್ ಇತ್ತಪ್ಪ, ಹೆಲ್ಮೆಟ್ ಒಳಗೆ ಆಗೋದಿಲ್ಲ ಗುರು. ಇವಾಗ ಪೀಸ್ ಅನಿಸ್ತಾ ಇದೆ. ಸುಮಾರು ಜನಕ್ಕೆ ನೋಡಿದ್ದೀನಿ ವಿಂಡ್ಶೀಲ್ಡ್ ಎಲ್ಲ ತೆಗ್ದ್ಬಿಟ್ಟು ಆರಾಮಾಗಿ ಓಡಿಸ್ತಾರೆ ಗಾಡಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ, ಇಟ್ ವಾಸ್ ಗುಡ್. ಮತ್ತು ಕೆಲವರು ವಿಂಡ್ಶೀಲ್ಡ್ ಮೇಲೆ ಎಕ್ಸ್ಟೆಂಡರ್ ಹಾಕ್ಸ್ತಾರೆ, ಗಾಡ್ ನೋಸ್ ವೈ. ಇದಕ್ಕೆ ಈ ವಿಂಡ್ಶೀಲ್ಡ್ನ ಸೈಡ್ಗೆ ಎತ್ತಿಟ್ಟು ನಾನು ಮಡಿಕೇರಿ ರೈಡೆಲ್ಲ ವಿತೌಟ್ ವಿಂಡ್ಶೀಲ್ಡೇ ಓಡಿಸ್ಬಿಡ್ತೀನಿ. ಮುಂದೆ ಬ್ರೇಕು ಏನೋ ಆಗಿದೆ ಗುರು, ಹಿಡಿತಾನೆ ಇಲ್ಲ ಕ್ಲೀನಾಗಿ. ಹಾಸನ್ಗೆ ಹೋಗ್ಬಿಟ್ಟು ಸರ್ವಿಸಿಗೆ ಬಿಡಬೇಕು ಒಂದ್ಸಲ, ಜನರಲ್ ಚೆಕಪ್ಪು. ಯಾವಾಗಲೂ ರೈಡಿಗೆ ಹೋಗೋಕ್ಕಿಂತ ಮುಂಚೆ ಗೈಸ್, ಇಫ್ ಯು ಆರ್ ಅ ರೈಡರ್, ಬ್ರೇಕ್ ಆಯಿಲು ಮತ್ತು ಬ್ರೇಕ್ ಪ್ಯಾಡ್ಸು ಚೆಕ್ ಮಾಡ್ಕೊಂಡು ಹೋಗಿ. ಇಂಜಿನ್ ಆಯಿಲ್ ಇನ್ನೇನು ಟೈಮ್ ಟು ಟೈಮ್ ಚೇಂಜ್ ಮಾಡಿಸ್ತಾ ಇರ್ತಾರೆ, ಅದೇನು ಪ್ರಾಬ್ಲಮ್ ಇರೋಲ್ಲ. ಸೊ ಮತ್ತು ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ರೆ ಜನರಲ್ ಚೆಕಪ್ ಒಂಥರ ಮಸ್ಟ್ ಇದ್ದಂಗೆ, ಮಸ್ಟ್ ಆ್ಯಂಡ್ ಶುಡ್, ಯು ಮಸ್ಟ್ ಡೂ ಇಟ್. ಸೊ ನಾನು ಮಡಿಕೇರಿ ರೈಡ್ಗೆ ಹೋಗೋ ಟೈಮಲ್ಲೇ ಅಲ್ಲೇ ಹಾಸನ ಮೇಲೆ ಹೋಗೋದು, ಅಲ್ಲೇ ಒಂದ್ಸಲ ಜನರಲ್ ಚೆಕಪ್ ಮಾಡಿ ತೊಗೊಂಡು ಹೋಗ್ತೀನಿ. ಸುಮ್ಮನೆ ಯಾಕೆ ಬರೋ ರಿಸ್ಕು. ನಾನು ಬ್ಯಾಂಗ್ಳೂರಲ್ಲಿ ಇದ್ದರೆ ಯೂಶ್ವಲಿ ಲಾಲ್ಬಾಗ್ ಮೇನ್ ರೋಡಲ್ಲಿ ಒಂದು ಸರ್ವಿಸ್ ರೋಡ್ ಇದೆ ನೋಡಿ, ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಸರ್ವಿಸ್. ನಾನು ಫಸ್ಟಿಂದ ಅಲ್ಲೇ ಬಿಟ್ಟಿದ್ದು. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಹೇಳ್ತಾರೆ, ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಟ್ಸ್ ಅ ಗುಡ್ ಥಿಂಗ್ ಗೈಸ್. ಇನ್ನೊಂದು ಇಶ್ಯೂ ಆಗಿದೆ ಬೈಕಲ್ಲಿ, ಹೆಡ್ಲೈಟ್ ಆನ್ ಆಗ್ತಿಲ್ಲ. ಸಡನ್ನಾಗಿ ನೆನ್ನೆ ನೈಟು ನಾನು ಈಚೆ ಹೋಗಿದ್ನ ಸ್ವಲ್ಪ ಹಾಲು ತೊಗೊಂಬರೋಕ್ಕೆ. ಆ ಟೈಮಲ್ಲಿ ಇದಕ್ಕಿದ್ದಂಗೆ ಹೆಡ್ಲೈಟ್ಸ್ ಆಫ್ ಆಗೋಯ್ತು. ನಾನು ಫಾಗ್ ಲ್ಯಾಂಪ್ಸ್ ಆನ್ ಮಾಡ್ಕೊಂಡೆ ಬಂದೆ. ಥ್ಯಾಂಕ್ ಗಾಡ್ ಫಾಗ್ ಲ್ಯಾಂಪ್ಸ್ ಇದೆ. ಏನೋ ಇಶ್ಯೂ ಹೊಸ ಬರ್ತಾ ಇದೆ. ಬೆಳಿಗ್ಗೆ ಓಡೋಮೀಟ್ರು ವರ್ಕೇ ಆಗ್ತಾ ಇರಲಿಲ್ಲ, ಮತ್ತೆ ಆಫ್ ಮಾಡಿ ಆನ್ ಮಾಡಿದಾಗ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಮೈಲೇಜ್ ಟೆಸ್ಟ್ ಫ್ಲಾಪ್ ಆಯ್ತಲ್ಲ ಗುರು ಅಂತ ಅಂದ್ಕೊಂಡೆ. ಥ್ಯಾಂಕ್ಫುಲಿ ವರ್ಕ್ ಆಯಿತು. ಸೊ ಮಾಡ್ತಾಯಿದ್ದೀನಿ ಮೈಲೇಜ್ ಟೆಸ್ಟು. ಸೊ ಹಾಗೆ ಇನ್ನೊಂದು ವಿಂಡ್ ಬ್ಲಾಸ್ಟ್ ಟೆಸ್ಟ್ ಮಾಡಬೇಕು. ಇವಾಗ 60 ಕಿಲೋಮೀಟರ್ಸಲ್ಲಿ ಹೋಗ್ತಾ ಇದೆ. ಸೊ ಐ ಆಮ್ ಕ್ರೂಸಿಂಗ್ ಅಟ್ 100 ರೈಡ್ ನಾವು. ಹೋಪ್ಫುಲಿ ಕ್ಲಿಯರಾಗಿ ಕೆಲಸ ಇದೆ. ಸ್ಪೈಕ್ಸ್ ಇರಬಾರ್ದು ಗುರು, ಒಂದು ಸ್ವಲ್ಪ ವಿಂಡ್ ನಾಯ್ಸ್ ಇರಲಿ ನಡೆಯುತ್ತೆ. ಸ್ಪೈಕ್ಸ್ ಎಲ್ಲ ಇರಬಾರ್ದು. 110 ಹೋಗ್ತೀನಿ. 110 ಏನು ಅವಶ್ಯಕತೆ ಇಲ್ಲ, ಆದರೂ ನೋಡೋಣ. ಸೊ 110 km/h ಹೋಗ್ತಾ ಇದ್ದೀನಿ. ವಿಂಡ್ ನಾಯ್ಸ್ ಜಾಸ್ತಿ ಇರುತ್ತೆ, ಬಟ್ ಸೌಂಡ್ ಹೈ ಕೆಲಸ ಇದೆ ಗೊತ್ತಿಲ್ಲ. ಸೊ ಲೆಟ್ ಮಿ ರಿಡ್ಯೂಸ್ ಇಸ್ ಟು 100 ಸೊ ಇವಾಗ 100 ಹೋಪ್ಫುಲಿ ಸೌಂಡ್ ಕ್ಲಿಯರ್ ಇದೆ. 90 ಹೋಗೋಣ. ಸೊ ಇವಾಗ 90 km/h ಇದ್ದೀನಿ. ಹೋಪ್ಫುಲಿ ಸೌಂಡ್ ಕರೆಕ್ಟಾಗಿ ಕೇಳಿಸ್ತಾ ಇದೆ. 80 ಹೋಗೋಣ. ಸೊ 80 ಹೋಗ್ತಾ ಇದ್ದೀನಿ. ಹೋಪ್ಫುಲಿ ಸೌಂಡ್ ಕರೆಕ್ಟಾಗಿ ಕೇಳಿಸ್ತಾ ಇದೆ. ಮೈಕ್ ಚೆಕ್ 70 ಹೋಗೋಣ. ಸೊ ಎಸ್ 70 ಕ್ರೂಸ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ವಿಂಡ್ ನಾಯ್ಸ್ ಅಷ್ಟು ಬರ್ತಾ ಇಲ್ಲ, ಕ್ಲಿಯರಾಗಿ ಕೇಳಿಸ್ತಾ ಇದೆ. ಸೊ ನೆಕ್ಸ್ಟು 60ಗೂ ಹೋಗ್ಬಿಡೋಣ. ಇವಾಗ 60 ಹೋಗ್ತಾ ಇದ್ದೀನಿ. 60 ಅಂತೂ ಫುಲ್ ಕ್ರಿಸ್ಪಾಗಿ ಕೇಳಿಸುತ್ತೆ. ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ದ್ಯಾಟ್. ಸೊ ಇದು ಬಂದುಬಿಟ್ಟು ನಮ್ಮದು ವಿಂಡ್ ನಾಯ್ಸ್ ಟೆಸ್ಟು. ಗೈಸ್ ಬಾಣಾವರ ಬಂದೆ. 30.5 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ 1 ಲೀಟರ್ ಪೆಟ್ರೋಲಲ್ಲಿ. ಸೊ ಅವರ್ ಗಾಡಿ ಮೈಲೇಜ್ ಇಸ್ ಮೋರ್ ದ್ಯಾನ್ 30 ಲೀಟರ್ಸ್ ಅಂತ ಆಯಿತು. ಡೋಂಟ್ ವರಿ, ಫುಲ್ ಪೆಟ್ರೋಲ್ ಖಾಲಿ ಆಗೋ ತನಕ ಓಡಿಸ್ತೀನಿ. ಈ ವಿಡಿಯೋ ಮೋಟಿವೇ ಮೈಲೇಜ್ ಟೆಸ್ಟ್ ಮಾಡೋದು. ಸೊ ಹೋಗೋಣ ಇನ್ನು ಮುಂದೆ, ಕಡೂರು ರೋಡ್ ಹೋಗೋಣ. ಎಷ್ಟು ಮೈಲೇಜ್ ಕೊಡ್ತಾ ಇದೆ ನೋಡೇ ಬಿಡೋಣ ಗುರು. ನನಗೂ ಗೊತ್ತಾಗಬೇಕು, ಮಿಸ್ಟ್ರಿ ಆಗಿಬಿಟ್ಟಿದೆ. ಅದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎಫ್ಗೆ ಬರುತ್ತೆ. ಎಫ್ ಅಂದರೆ ಇಟ್ಸ್ ರಿಸರ್ವಲ್ಲಿ ಓಡ್ತಾ ಇದೆ ಅಂತ. ಸೊ ಗೈಸ್ ನನ್ನ ಗಾಡಿ ಸ್ಟಾಪ್ ಆಯಿತು ನೋಡಿ. ಎಕ್ಸ್ಟ್ರಾ ಆಕ್ಸಿಲೇಟರ್ ಕೊಟ್ಟರು ಹೋಗ್ತಾ ಇಲ್ಲ. ಫೈನಲಿ ಹಾಲ್ಟಿಗೆ ಬಂತು ಗಾಡಿ. ಮತ್ತೆ ಆನ್ ಆಯ್ತಲ್ಲ ಗುರು. ಜರ್ಕ್ ಹೊಡಿತು, ಸೈಡಿಗೆ ನಿಲ್ಲಿಸೆ. ಐ ಥಿಂಕ್ ಎಂಡ್ ಮೂಮೆಂಟಲ್ಲಿದೆ. ನಾನು ಅವಾಗಲೇ ಇದು ಮೈಲೇಜ್ ಟೆಸ್ಟ್ ಮಾಡಬೇಕಂತ ಇದು ಟ್ರೈನ್ ಮಾಡಿದ್ನಲ್ಲ ಫ್ಯೂಲು, ಹಿಂಸೆ ಆಯಿತು ಗುರು. ಬಟ್ ಕಂಪ್ಲೀಟಾಗಿ ಯಾವಾಗ ಅದು ಸೆಲ್ಫ್ ಕೊಟ್ಟರು ಗಾಡಿ ಸ್ಟಾರ್ಟ್ ಆಗಲ್ವೋ, ಸೊ ಅವಾಗ ಫುಲ್ ಖಾಲಿ ಆಗಿದೆ ಅಂತ. ಸುಮಾರು 2 ಕಿಲೋಮೀಟ್ರ್ ಬಂದಿದ್ದೀವಿ ಅದು ಜರ್ಕ್ ಹೊಡೆದ ಮೇಲಿಂದ. ಸೊ ಮತ್ತೆ ಹಂಗೆ ರಿಪೀಟ್ ಆಗ್ತಾ ಇದೆ. ಸ್ಟಾಪ್ ಆಯಿತು ಗುರು. ಸೊ ಮತ್ತೆ ಸ್ಟಾರ್ಟ್ ಆಯಿತು. ಮತ್ತೆ ಹೋಗೋಣ. ಮತ್ತೆ ಒಂದು ಸ್ಟಾಪ್ ಆಗುತ್ತೆ ಅನ್ಕೊತೀನಿ. ಇಲ್ಲ 1-2-3 ಮೀಟರ್ಸು ಸ್ಟಾಪ್ ಆಗಬೇಕು. ಎಸ್ 200-300 ಮೀಟರ್ಸಲ್ಲಿ ಹೇಳ್ದಂಗೆ ಸ್ಟಾಪ್ ಆಯಿತು. ಐ ಥಿಂಕ್ ಇಲ್ಲ ಮುಗಿಸೋಣ ಗುರು. ಮುಗೀತಿದ್ರು ಮೈಲೇಜ್ ಇಷ್ಟೇ. ಇವಾಗ ತನಕ 2-3 ಸತಿ ಬಂದೆ, ಸ್ಟಾರ್ಟ್ ಆಗ್ತಿಲ್ಲ. ಸೊ ಇಟ್ಸ್ ಟೈಮ್ ಟು ರಿವೀಲ್ ದ ಮೈಲೇಜ್ ಆಫ್ ಹಿಮಾಲಯನ್ 1 ಲೀಟರ್ ಪೆಟ್ರೋಲ್ಗೆ. ಇಟ್ಸ್ ಹಿಯರ್.
ಓಡೋಮೀಟ್ರ್ ತೋರಿಸ್ತೀನಿ ನೋಡಿ. ವಾವ್, ಸರ್ಪ್ರೈಸಿಂಗ್ಲಿ ಇಟ್ಸ್ 37.1 ಕಿಲೋಮೀಟರ್ಸ್. ಬಿಗ್ ಥಮ್ಸ್ ಅಪ್ ಟು ಮೈ ಬೈಕ್ ಬ್ರೋ. ನಾನು ಹಿಮಾಲಯನ್ದು ಮೈಲೇಜ್ ಟೆಸ್ಟ್ ಮಾಡಿದ್ದು ಸಾರ್ಥಕ ಆಯಿತು. 37.1 ಕಿಲೋಮೀಟರ್ಸ್. ಇಟ್ಸ್ ನಾಟ್ ಅ ಬ್ಯಾಡ್ ಮೈಲೇಜ್ ಗೈಸ್. ಐ ಆಮ್ ಸರ್ಪ್ರೈಸ್. ನಾನು 30 ಅಂದ್ಕೊಂಡಿದ್ದೆ ನನ್ನ ಗಾಡಿ ಮೈಲೇಜ್ ಇಷ್ಟು ದಿವಸ. ಟ್ರೈ ಮಾಡೋಣ. ಮತ್ತೆ ಸ್ಟಾರ್ಟ್ ಆಯ್ತಲ್ಲ. ಇಲ್ಲ ಗುರು, ಫುಲ್ ಖಾಲಿ ಆಗಿದೆ, ಪಟಾಕಿ ಹೊಡಿತಾ ಇದೆ. ಸೊ ನನ್ನ ಗಾಡಿ 37.1 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. ಪ್ರೂಫ್ ಇಲ್ಲೇ ಇದೆ ಮುಂದೆಗಡೆ. ಅ ಬಿಗ್ ರೌಂಡ್ ಆಫ್ ಅಪ್ಲೋಸ್ ಟು ಮೈ ಬೈಕ್. ಎಲ್ಲ ಚಪ್ಪಲ್ಲೇ ತಟ್ಟಿ ಕಮೆಂಟ್ ಸೆಕ್ಷನಲ್ಲಿ. ಇಟ್ಸ್ ಎ ಗುಡ್ ಮೈಲೇಜ್. ಯಾ ನಾನು ವಿಡಿಯೋ ಎಲ್ಲ ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಮೈಲೇಜ್ ಟೆಸ್ಟು ಮತ್ತು ವಿಂಡ್ಶೀಲ್ಡು ಇಂಪಾರ್ಟೆನ್ಸ್ ಹೇಳಿದೆ ಹೆಂಗೆ ಏನಂತ. ಈ ವಿಡಿಯೋ ಇಲ್ಲೇ ಮುಗಿಸೋಣ ಗೈಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.